ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಮನೆಯಲ್ಲಿ ಎಗ್ ಮ್ಯಾಗಿ ರೈಸ್ ಯಾವ ರೀತಿ ಮಾಡೋದು ನೋಡಿಸ್ತೀನಿ ಬನ್ನಿ. ಇದು ಯಾವ ರೀತಿ ಮಾಡೋದು, ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಮ್ಯಾಗಿನ ಬೇಯಿಸ್ಕೊಳೋದಕ್ಕೆ ನೀರಿಟ್ಟಿದ್ದೀನಿ. ಅದು ನೀರಿಗೆ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಮತ್ತು ನೋಡಿರಿ 2 ಮ್ಯಾಗಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈ ಥರ ಪೀಸ್ ಮಾಡ್ಕೋಬೇಕು. ಉದ್ದುದ್ದ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಬರೀ ಮ್ಯಾಗಿ ಆದರೆ ಉದ್ದುದ್ದ ಚೆನ್ನಾಗಿರುತ್ತೆ. ನಾವು ರೈಸ್ ಮಾಡೋದ್ರಿಂದ ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ಮತ್ತು 2 ಪ್ಯಾಕೆಟ್ ಪೌಡರ್ನ ಎಲ್ಲ ಕಟ್ ಮಾಡಿ ಇದ್ರ ಜೊತೆಗೆ ನಾನು ಎಲ್ಲ ಪೌಡರ್ಗಳು, ಉಪ್ಪು ಖಾರ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲೆ, ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್, ಧನಿಯಾ ಪೌಡರ್ ಎಲ್ಲ ಹಾಕಿದ್ದೀನಿ. ಆಲ್ರೆಡಿ ಅದರಲ್ಲಿ ಉಪ್ಪು ಖಾರ ಇರುತ್ತೆ ಮ್ಯಾಗಿ ಪೌಡರಲ್ಲಿ, ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿರಿ, ಈಗ ನೀರು ಕಾದಿದೆ. ಇದಕ್ಕೆ ಮ್ಯಾಗಿನ ಹಾಕ್ತಾಯಿದ್ದೀನಿ. ಮ್ಯಾಗಿನ ಬೇಯಿಸ್ಕೋಬೇಕು. ಇದೇನು ಅಷ್ಟೊಂದು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ, ಒಂದು 3ರಿಂದ 4 ನಿಮಿಷದಲ್ಲೇ ಬೇಯ್ದುಬಿಡುತ್ತೆ. ನೋಡಿರಿ, ಆಲ್ರೆಡಿ ಬೆಂದಿದೆ, ಉದ್ರಾಗೇ ಇದೆ. ಈಗ ಇದನ್ನು ಸೋದಿಸ್ಕೊಬೇಕು. ನೋಡಿರಿ, ಬೆಂದಿದೆ. ಇದು ಸೋದಿಸ್ಕೊಂಡು ನಾವಿವಾಗ ಒಗ್ಗರಣೆ ಇಡಬೇಕು. ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಬೇಕು. ಮತ್ತು ವೆಜಿಟೇಬಲ್, ನಿಮ್ಗೆ ಯಾವ ವೆಜಿಟೇಬಲ್ ಬೇಕೋ ಅದು ತೊಗೊಳ್ರಿ. ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಸೈಜ್ ಕಟ್ ಮಾಡಿಕೊಳ್ರಿ. ನಾನು ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಹುಳ್ಳಿಕಾಯಿ ಮತ್ತು ಗೆಡ್ಡೆಕೋಸು ಮತ್ತು ಕ್ಯಾರೆಟ್ 3 ಹಾಕಿದ್ದೀನಿ. ಕ್ಯಾಪ್ಸಿಕಮ್ಮು ಇದು ಸ್ವಲ್ಪ ಆದಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ನೋಡಿರಿ, ಅದು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೋಡಿರಿ, 3/4 ಭಾಗ ಆಗಿದೆ. ಈಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫುಲ್ಲು ಬೇಯುತ್ತೆ. ನಾನು ಈರುಳ್ಳಿ ಹಾಕಿಲ್ಲ, ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಈ ತರಕಾರಿ ಎಲ್ಲ ಆದಮೇಲೆ ನಾವು ಇದಕ್ಕೆ ಮೊಟ್ಟೆ ಹಾಕ್ತಾಯಿದ್ದೀವಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಹಾಕಬೇಕು. ನಾನು ಮೊಟ್ಟೆ ಹಾಕಿ ಸಿಗ್ತೀನಿ, ಆಯಿತಾ? ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನೋಡಿರಿ ಮೊಟ್ಟೆ ಹಾಕಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಿಧಾನಕ್ಕೆ ಕೈ ಆಡಿಸ್ಬೇಕು. ಜಾಸ್ತಿ ಫಾಸ್ಟಾಗಿ ಹಾಕಿದ್ರೆ ಅದು ಮೊಟ್ಟೆ ಎಲ್ಲ ಫುಲ್ಲು ನುಣ್ಣಗಾಗ್ಬಿಡುತ್ತೆ. ನೋಡಿರಿ, ಈ ಥರ 1 ಸೆಕೆಂಡ್ ಬಿಟ್ಟು ಕೈ ಆಡಿಸೋದ್ರಿಂದ ಈ ಥರ ಉದ್ರಾಗಿರುತ್ತೆ. ಈಗ ನಾವು ಪೌಡರ್ಗಳು ಎಲ್ಲ ಇಟ್ಕೊಂಡಿದ್ವಲ್ಲ ಒಂದು ಪ್ಲೇಟಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಫಸ್ಟೇ ಹಾಕೋದ್ರಿಂದ ಎಲ್ಲ ಮಿಕ್ಸ್ ಆಗುತ್ತೆ, ಒಂದೊಂದೇ ಹಾಕೋದ್ರಿಂದ ಎಲ್ಲ ಸೀದೋಗ್ಬಿಡುತ್ತೆ ಅಂತ ನಾನು ಫಸ್ಟು ಪ್ಲೇಟಲ್ಲಿ ಹಾಕ್ಕೊಂಡು ಆಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಫ್ರೈ ಆದಮೇಲೆ ಈಗ ರೈಸ್, 1 ಬೌಲ್ ರೈಸ್ ಹಾಕ್ತಾಯಿದ್ದೀನಿ. ಮ್ಯಾಗಿ ಎಷ್ಟು ತೊಗೊಂಡಿದ್ದೀರ ಅಷ್ಟು ರೈಸ್ ತೊಗೊಳ್ರಿ, ಇಲ್ಲ ಇನ್ನೂ ಕಡಿಮೆನೇ ತೊಗೊಳ್ರಿ. ನಾನು ಮ್ಯಾಗಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ರೈಸ್ ತೊಗೊಂಡಿದ್ದೀವಿ. ಆಯಿಲ್ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಬೇಕಿದ್ರೆ ನಿಮ್ಗೆ ಜಾಸ್ತಿ ಇದು ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಟ್ರೆ ರೈಸು. ಮತ್ತು ಸೋದ್ಕೊಂಡಿರೋ ಅಂತಹ ಮ್ಯಾಗಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋದೆ, ಬಿಸಿ ಇರೋದ್ರಿಂದ ಮತ್ತು ಸ್ಪೂನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ನಿಮಿಷ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೆ ಅದು ರೈಸು ಮತ್ತು ಮೊಟ್ಟೆ ಮ್ಯಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ. ಆಯಿಲು ಕಡಿಮೆ ಅನಿಸಿದ್ರೆ ನೀವು ಆ್ಯಡ್ ಮಾಡಿಕೊಳ್ರಿ. ನಾನು ಸಾಕು ಮಕ್ಕಳಿಗೆ ಅಂತ ಕಡಿಮೆನೇ ಹಾಕಿದ್ದೀನಿ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮತ್ತು ಇನ್ನೂ ಒಂದು ರೌಂಡ್ ತಿರುಗಿಸಿದ್ರೆ ಎಗ್ ಮ್ಯಾಗಿ ರೈಸ್ ರೆಡಿಯಾಗಿದೆ. ಮಕ್ಕಳಿಗೆ ಯಾವಾಗೂ ಬರೀ ಮ್ಯಾಗಿ ಮಾಡಿಕೊಡೋದ್ರಿಂದ ಹೊಟ್ಟೆ ತುಂಬೋಲ್ಲ, ಅದಕ್ಕೆ ಈ ಥರ ಎಗ್ಗು ಮತ್ತು ರೈಸ್ ಹಾಕಿ ಮಾಡಿಕೊಡೋದ್ರಿಂದ ಹೊಟ್ಟೆನೂ ತುಂಬುತ್ತೆ, ಅವ್ರಿಗೂ ಮಕ್ಳಿಗೂ ಇಷ್ಟ ಆಗಿರುತ್ತೆ. ನೀವು ಟ್ರೈ ಮಾಡಿ. ಒಂದು 1/4 ಗಂಟೆಯಲ್ಲಿ ಎಗ್ ಮ್ಯಾಗಿ ರೈಸ್ ರೆಡಿಯಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.